ನಿನ್ನೆ ಬಿಗ್ ಬಾಸ್ನಲ್ಲಿ ರಜತ್ ಅನ್ನೋರು ಚೈತ್ರಮ್ಗ ಭಾಳ ಕೆಟ್ಟದಾಗಿ ಮಾತಾಡಿದಾರೆ ಅಂತ ಮಾತಾಡ್ತಾರ. ಹೋಗಿ ಬಾರೆ ಅವಳೆ ಇವಳೆ ಏನು ಇವೆಲ್ಲ ಮಾತಾಡೋ ಮಾತೇನ್ರಿ ನೀವು ಅಂತ. ಹೆಣ್ಮಕ್ಳಿಗೆ ನಮ್ಮ ಇಂಡಿಯಾದಾಗ ಯಾವ ಸ್ಥಾನ ಕೊಟ್ರೆ ಗೊತ್ತೈತಲ್ಲ, ನಮ್ಮ ದೇಶದಾಗ 1ನೇ ಸ್ಥಾನ ಕೊಟ್ರೆ ಅವ್ರಿಗೆ. ಹೆಣ್ಮಕ್ಳಿಗೆ ಹೆಂಗೆ ಮಾತಾಡ್ಬೇಕು ಹೆಂಗೆಲ್ಲ ಗೊತ್ತಾಗೋದಲ್ಲ. ತಾಯಿ ತಂದಿನ ಆ ಥರ ಮಾತಾಡೋದಲ್ಲ. ನೀವು ಈ ಥರ ಮಾತಾಡ್ತೀರಿ ಅಂದ್ರೆ ನೀವು ಮುಂಚೆ ಬಿಗ್ ಬಾಸ್ನಾಗಿದ್ರಿ. ಇಡೀ ಇಲ್ಲಿ ಎಲ್ಲ ದೇಶನ ನೋಡ್ತೈತಿ. ವಿಚಾರ ಮಾಡಿ ಮಾತಾಡ್ಬೇಕು ಯಾವಾಗಲೂ. ಆಮೇಲೆ ಕುಂಕುಮ ಇದು ಬೊಟ್ಟು ಇಟ್ಕೊಂತಾರೆ. ಬೊಟ್ಟ ನಮ್ಮ ದೇಶದ ಒಂದು ಕುಂಕುಮ ಅದು. ಅದಕ್ಕೆ ಈ ಥರ ನೀವು ಮಾತಾಡಬಾರ್ದು. ಯಾಕಂದರೆ ನಾವೊಂದು ಮಾತು ಹೇಳ್ತೇನೆ ಕೇಳ್ರಿ, ಇದು ಗೊತ್ತೈತೆ ಇಲ್ಲ. ಯಾವನೊಬ್ಬ ಕಟುಕ ಕಾಮುಕ ಕಣ್ಣೆತ್ತಿ ನೋಡಿದರೆ ಈ ಹೆಣ್ಣು ಅಪಾಯಕಾರಿ ಎಂದು ತೋರುತ್ತಿದೆಯಮ್ಮ ಹಣೆಯಲ್ಲಿ ಕೆಂಪು ಬಣ್ಣ. ಇದರ ಅರ್ಥ ನೀನು ವಿಚಾರ ಮಾಡ್ಕೋ. ದೇಶದ ಜನ ಹಚ್ಕೊಳೋದೇನೋ ಮುಂಚೆ ಕುಂಕುಮ. ಅದನ್ನು ಅರ್ಥ ನಿಮ್ಮ ಮನೆಗೆ ಹಚ್ಕೊಂತಾರಲ್ಲ ಕುಂಕುಮನ. ವಿಚಾರ ಮಾಡಿರಿ, ವಿಚಾರ ನೀವು ಮಾಡಿ ನೋಡಿ ಮಾತಾಡ್ರಿ. ಪಾಪ ಅದು ಒಂದು ಹೆಣ್ಣು, ಏನೂ ಬೇಕು ಅದನ್ನ ಮಾತಾಡ್ತಿದ್ದೀನಿ ನೀನು. ಆಕೆ ಆರಿಸ್ಲಿ ಬರೆಸ್ಲಿ, ಚೆನ್ನಾಗಿ ಆಡ್ಲಿಕ್ಕೆ ಅಷ್ಟ, ಆಕೆ ಹೋಟ್ ಬೀಳ್ಲಿಕ್ಕೆ ಅಷ್ಟ, ಹೋದ್ರು ಅಷ್ಟ. ನೀನು ಹೆಣ್ಮಕ್ಳಿಗೆ ಅಪಮಾನ ಮಾಡೋದು ಕೈ ಬಿಡು. ಇಂಥವು ನೀನು ಇದು ಬಿಗ್ ಬಾಸ್ನಾಗ ಬಂದಿದ್ದಿ. ಏನು ಅಂಥ ಒಳ್ಳೆ ಸ್ಥಾನದಾಗ ಬಂದಿದ್ದಿ ನೀನು. ಬಿಗ್ ಬಾಸ್ನಾಗ ಬಂದು ಒಳ್ಳೆ ಸ್ಥಾನ ಎಲ್ಲ ಚೆಂದ ಎಲ್ಲರ ಕೊಟ್ಟಾಗ ಹೊಂದ್ಕೊಂಡು ಮಾತಾಡೋದು ಕಲಿ. ಅಲ್ಲೇ ಬಿಗ್ ಬಾಸ್ನಾಗ ಗಂಡ್ಮಕ್ಳು ಅದಾರ ಅಂತಾರೆ ಕೊಟ್ಟಾಗ ಮಾತಾಡಿ ನೋಡು ಏನಾಕತಿ ನಿನ್ನ ಗತಿ. ಹಂಗೆ ಮಾತಾಡ್ಬಾರ್ದ್ರಿ ಸಾಹೇಬ್ರೆ. ದಯವಿಟ್ಟು ಚೆನ್ನಾಗಿ ಮಾತಾಡೋದು ಕಲೀರಿ. ಹೆಣ್ಮಕ್ಳು ಕೊಟ್ಟಾಗ ನೀವು ನ್ಯಾಯ ಹಿಡ್ದಿರಲ್ರಿ. ಎಲ್ಲರೂ ಹೆಣ್ಮಕ್ಳು ನೋಡ್ತಿರ್ತಾರೆ ಏನು ಇದನ್ನ ಟಿ ವಿನ. ಹೆಣ್ಮಕ್ಳಿಗೆ ಮನುಷ್ಯಗೆ ಎಷ್ಟು ನೋವಾಕೈತಿ ಗೊತ್ತನ್ನೋದು. 3% ಹೆಣ್ಮಕ್ಳ ನೋಡ್ತಿರ್ತಾರೆ. ಆ ಹೆಣ್ಮಕ್ಳು ಭಾಳ ಮನ್ಸಿಗೆ ನೋವಾಗಿತ್ತಂತ ಮಾತಾಡಬಾರ್ದು ಯಾವಾಗಲೂ ನೀವು. ಒಂದು ಇದು ಕುಂಕುಮ ಎಲ್ಲರೂ ಹೋದ್ರೆ ಮನೆಗೆ ಕುಂಕುಮ ಹಚ್ಚಿ ಕಳಿಸ್ತಾರೆ. ಅದನ್ನ ವಿಚಾರ ಮಾಡು. ನಿಮ್ಮ ಮನೆಗೆ ಹಚ್ಕೊಂತಾರಲ್ಲ ಗೊತ್ತಲ್ಲ. ಈ ಪರಿಪಾಠ ಒಂದು ವೇಳೆ ಇಲ್ಲ ಅಂದ್ರೆ ಪರಿಪಾಠ ಕಲಿಸಿರಿ ಅದನ್ನ. ಅಂಥದ್ದು ಬಿಟ್ಟು ಏನೇನೋ ಆ ಹೆಣ್ಮಕ್ಳ ಮ್ಯಾಗ ನೀವು ಹಂಗೆ ಜೋರು ಮಾತಾಡಕತ್ತೀರಲ್ರಿ. ಹಂಗೆ ಮಾತಾಡಬಾರ್ದು ರಜಿತ್ ಸರ. ವಿಚಾರ ಮಾಡಿರಿ. ನೀನು ಬಿಗ್ ಬಾಸ್ನಾಗ ಬಂದಿರಿ. ಬಿಗ್ ಬಾಸ್ನಾಗ ಬಂದಾಗ ಹೆಂಗೆ ಹಂಗೆ ಮಾತಾಡಬೇಕು. ಹಂಗೆ ಕೆಟ್ಟ ಶಬ್ದ ಮಾತಾಡಿದ್ರೆ ಅವರು ಇವತ್ತು ಆಟ ಚೆನ್ನಾಗಿ ಆಡಲಿಲ್ಲ, ಪಾಪ ಹೊರಗೆ ಹೋಗ್ತಾರೆ. ಆಟ ಚಲೋ ಆಡಿದ್ರೆ ಹೋಟ ಜಾಸ್ತಿ ಬಂದ್ರೆ ಆಕಿನ ಮನೆಗೆ ಇರ್ತಾಳೆ. ಅಂಥದ್ದು ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರ್ಬೇಕು, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಏನೋ ಮಾತಾಡಿದ್ರೆ ನಿಧಾನವಾಗಿ ಯಾವ ಥರ ಮಾತಾಡಬೇಕು, ಒಳ್ಳೆಯ ಪದ್ಧತಿ ಪ್ರಕಾರ ಮಾತಾಡಬೇಕು. ಅದನ್ನ ಬಿಟ್ಟು ಹೆಂಗೆ ರೀ ತೀರ ಹೊಡೆದಾಡ್ದಂಗೆ ಮಾಡ್ತಿರಲ್ಲ. ಅಲ್ಲಿ ತಾಸು ಗಂಟ್ಲೆ ನ್ಯಾಡ್ತಿರಲ್ರಿ. ಪಾಪ ಆ ಹೆಣ್ಮಕ್ಳಿಗೆ ಹಂಗೆ ಬಂದೆ ಅಂದ್ರೆ ಸುಮ್ಮನೆ ಸರ್ಕೊಂಬಿಡ್ಬೇಕು. ಅದನ್ನ ಬಿಟ್ಟು ಹಂಗೆ ಅವಳೆ ಇವಳೆ ಹೋಗಿ ಬಾರೆ ಹುಚ್ಚಿ ಏನು ರೀ ನಿಮ್ಮ ಬಾಯನ ಶಬ್ದ. ತೂ 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 ನಿಮ್ಮೊಬ್ಬರ ಮಾತು ನಾವು ಇವತ್ತಿಗೆ ಬಿಗ್ ಬಾಸ್ನಾಗಿಂತ ಮಾತು ಯಾವಲ್ಲಿ ಕೇಳಿಲ್ಲ ನೋಡಪ್ಪ ನಾವು. ಇವು ನಮ್ಮ ದೇಶದಾಗ ನಡೆಯುವ ಸಂಸ್ಕೃತಿ. ಏನು ಬಂಡ್ ಹಣೆಯಲ್ಲಿ ಇರ್ಬೇಕು ಹಂಗಾರ ಹೆಣ್ಮಕ್ಳು? ಬಂಡ್ ಹಣೆಗೆ ಇರ್ಬೇಕೇನು? ಕುಂಕುಮ ಹಚ್ಕೋಬಾರ್ದ, ವಿಭೂತಿ ಹಚ್ಕೋಬಾರ್ದ? ಎಷ್ಟೋ ಜನ ಬಂಡ್ ಹಣೆಯಲ್ಲಿ ಇರ್ತಾರೆ. ಏನೋ ಬಿಗ್ ಬಾಸ್ನಾಗ ನಮ್ಮ ಚೈತ್ರಮ್ ಬಂದಾಳ ಅಂತಂದು ಹಣೆ ಕುಂಕುಮ ಇಟ್ಟು ಇಡೀ ಎಲ್ಲ ಹೆಣ್ಮಕ್ಳಿಗೆ ತೋರ್ಸಾಕತ್ತಾಳ. ಇದನ್ನ ಒಂದು ಸಂಸ್ಕೃತಿ ಉಳಿಸಿರಿ ಅಂತಂದು ತೋರಿಸ್ತಾಳ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ದಯವಿಟ್ಟು ಮುಂದೆ ಇಂಥ ಕೆಟ್ಟ ಮಾತು ಹೆಣ್ಮಕ್ಳಿಗೆ ಮಾತಾಡಬೇಡ್ರಿ. ಒಂದು ತಾಸು ಗಂಟ್ಲೆ ಅವ್ರ ಕೂಟಾಗ ಏನಪ್ಪ ಮಾತಾಡೋದು, ಗಂಡ್ಮಕ್ಳು ಕೂಟಾಗ ಮಾತಾಡ್ಬೇಕಾಗಿತ್ತು. ಅಲ್ಲೇ ಬಿಗ್ ಬಾಸ್ನಾಗ ಮಾತಾಡಿ ನೋಡಿ ಹೇಳ್ತಾನೆ. ಹಂಗೆ ಮಾತಾಡಬಾರ್ದು ಸಾಹೇಬ್ರ. ದಯವಿಟ್ಟು ನಮ್ಮ ದೇಶ ಹೆಂಗಿದೆ ನಿಮ್ಮ ತಾಯಿ ತಂದೆ ಕೇಳ್ರಿ. ಅಲ್ಲೇ ಎಲ್ಲ ನಿಮ್ಮ ಆಜುಬಾಜು ಕೇಳ್ರಿ. ಕುಂಕುಮನ್ ಬೊಟ್ಟು ಹಣೆ ಬೊಟ್ಟು ಏನಂತ ತಿಳ್ಕೊಂಡ್ರಿ ನೀವು? ಏನಂತ ತಿಳ್ಕೊಂಡ್ರಿಪ್ಪ ನೀವು? ಅದರ ಅರ್ಥ ಹೇಳಿಲ್ಲ ಈಗ ನಾನು. ಹಣೆಯಲ್ಲಿಯ ಕುಂಕುಮ ಮೊದಲನೇ ಮುತ್ತು. ಯಾವನೊಬ್ಬ ಕಟುಕ ಕಾಮುಕ ಕಣ್ಣೆತ್ತಿ ನೋಡಿದರೆ ಈ ಹೆಣ್ಣು ಅಪಾಯಕಾರಿ ಎಂದು ತೋರುತ್ತದೆ ಮಹಿ ಹಣೆಯಲ್ಲಿಯ ಕೆಂಪು ಬಣ್ಣ. ಪವರ್ಫುಲ್ ಆದಂಥ ಒಂದು ಕುಂಕುಮಕ್ಕೆ ಹಿಂಗಂತೀರ ನೀವು? ನಮ್ಮ ದೇಶದ ಸಂಸ್ಕೃತಿ ಕುಂಕುಮ. ಮೊದಲು ಅರ್ಥ ಮಾಡ್ಕೆ ನೀನು ಇದನ್ನ. ಮುಂದೆ ಬಿಗ್ ಬಾಸ್ಗೆ ಹೆಣ್ಮಕ್ಳು ಬರ್ಬೇಕಾ ಬೇಡ? ನೀವು ವಿಚಾರ ಮಾಡಿರಿ. ಇಂಥ ಕೆಟ್ಟ ಶಬ್ದ ಮಾಡಿದ್ರೆ ತಾಯಿ ತಂದಿನ ಮಾತಾಡೋದಲ್ಲ ಅಂತ ಮಾತಾ. ಅವಳೆ ಇವಳೆ ಹೋಗಿ ಬಾರಿ ಅಂತಂದು ಏನು ರೀ ಹಂಗೆ ಮಾತಾಡಿದ್ರೆ?